ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ಜಯರತ್ನಮ್ಮ ಅಂತ ಇದ್ದಾರೆ. ಇವ್ರಿಗೆ ಗರ್ಭಕೋಶ ತೆಗೆದು ತುಂಬ ವರ್ಷಗಳಾಗಿದೆ. ಇವರಿಗೆ ಫಸ್ಟ್ ಟೈಮ್ ನಾವು ಟ್ರೀಟ್ಮೆಂಟ್ ಕೊಡುವಾಗ ಒಂದು 4-5 ಸರಿ ಇವ್ರಿಗೆ ರಿಸಲ್ಟ್ ಬಂದಿಲ್ಲ ನಿಮಗೆ. ಬಂದಿಲ್ಲ ಸರ್. ಆಮೇಲೆ ಲೈಕ್ ಬೋನ್ ಸಿರಪ್ ರೆಡಿ ರಿಪೀಟ್ ಬೇರೆ ಕೊಡ್ತಾ ಬಂದಿದ್ದ ಸರಿ ಆಯ್ತು ಸರ್. ಸರಿ ಆಯ್ತು. ಮತ್ತೆ ಐವಿನಲ್ಲಿ ಡ್ರಿಪ್ ಕೊಡ್ತಾ ಹೋದ್ವಿ. ಅವರಿಗೆ ಬೇಸಿಕಲಿ ಬೋನ್ಸು ತುಂಬ ಆಸ್ಟಿಯೋಪೊರೋಟಿಕ್ ಇತ್ತು ಬಿಕಾಸ್ ಆಫ್ ಹಿಸ್ಟರೆಕ್ಟಮಿ. ಆಮೇಲೆ ಬೋನ್ಸ್ ಇಂಪ್ರೂವ್ಮೆಂಟ್ ಆಲ್ರೆಡಿ ಇವ್ರದ್ದು ವಿಡಿಯೋ ಇದೆ ಯೂಟ್ಯೂಬಲ್ಲಿ, ಆ ವಿಡಿಯೋ ಲಿಂಕು ಹಾಕಿರ್ತೀನಿ ಇಲ್ಲಿ. ಸೊ ಇಂಪ್ರೂವ್ಮೆಂಟ್ ಆಗ್ತಾ ಬೋನ್ ಇಂಪ್ರೂವ್ಮೆಂಟ್ ಆಗ್ತಾ ಪೈನು ಕಮ್ಮಿ ಆಗ್ತಾ ಬಂತು. ಇವಾಗ ಮಂಡಿ ನೋವು ಎಷ್ಟಿದೆ ನಿಮಗೆ? ಮಂಡಿ ನೋವು ಇಲ್ಲ ಸರ್. ಇವಾಗ ಮಂಡಿ ನೋವು ಇಲ್ವೇ ಇಲ್ಲ. ಅವ್ರಿಗೆ ಬೇಸಿಕಲಿ ಬಂದಿರೋದು ಮೀನ್ಕಂಡ ನೋವು. ಮೀನ್ಕಂಡ ತುಂಬ ಸ್ಟಿಫ್ ಇದೆ. ಅದನ್ನು ಸ್ಕ್ಯಾನಿಂಗ್ ಮಾಡಿದ್ವಿ. ಯಾವುದೇ ರೀತಿಯಾಗಿರ್ತಕ್ಕಂಥ DVT ಆಗಲಿ ಅಥವಾ ಆರ್ಟಿರಿಯಲ್ ಇನ್ಸಫಿಷಿಯನ್ಸಿ ಆಗಲಿ ವೀನಸ್ ಇನ್ಸಫಿಷಿಯನ್ಸಿ ಆಗಲಿ ಇಲ್ಲ. ಬೇಸಿಕಲಿ ಸ್ವಲ್ಪ ಮಸಲ್ಸು ಸ್ಪಾಸಮ್ ಆಗ್ತಾ ಇದೆ. ಅದಕ್ಕೆ ಬೇಕಾಗಿರೋ ಸ್ವಲ್ಪ ಮೆಗ್ನೀಷಿಯಮ್ಮು ಮತ್ತು ಮಸಲ್ ರಿಲ್ಯಾಕ್ಸೆಂಟ್ ಕೊಡ್ತಾ ಇದ್ದೀನಿ ಇವತ್ತು. ಸೊ ಇಷ್ಟೇ. ಇವರು ಇದ್ದಾರೆ, ಅವ್ರ ಮಗ. ಫಸ್ಟ್ ಬಂದಾಗ ನಿಮಗೆ ನೋವು ಕಡಿಮೆ ಆಗಿರಲ್ಲ. ಆಮೇಲೆ ಎಷ್ಟು ಸರಿ ಒಂದು 4-5 ಸರಿ ಬಂದರೂ ನೋವು ಕಡಿಮೆ ಆಗಿರಲ್ಲ ಅಲ್ವಾ? ಎಷ್ಟನೇ ಸರಿ ಕಮ್ಮಿ ಆಗಿದ್ದು? 9ನೇ ಸರಿನಾ ಕಮ್ಮಿ ಆಗಿದ್ದು ನಾವು? 8ನೇ ಸರಿವೇ ನೋವು ಕಡಿಮೆ ಆಗಿದ್ದು. ಅಲ್ಲಿವರೆಗೂ ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ವಿ. ಅವರು ಕೂಡ ತಾಳ್ಮೆಯಿಂದ ತಗೊಳ್ತಾನೆ ಇದ್ರು. ಬಟ್ ರಿಸಲ್ಟ್ ಬಂದಿದ್ದು ಮಾತ್ರ 8ನೇ ಸರಿಗೆ ರಿಸಲ್ಟ್ ಬಂತು. ಇದು ಎಷ್ಟನೇ ಸರಿ ಸರ್? ಇದು 12ನೇ ಸರಿ. ಬಟ್ ಲಾಸ್ಟ್ ಟೈಮ್ ಬಂದಾಲೆ ಒಂದು 4 ತಿಂಗಳಾಗಿತ್ತಾ? 5 ತಿಂಗಳಾಗಿತ್ತು. ಮಾತ್ರೆಗಳು ತಗೊಂತಾ ಇದ್ರ? ಸೊ ಸ್ವಲ್ಪ ಬೋನ್ಸ್ ಗಟ್ಟಿ ಆಗ್ಲ ಅಂತ ಮಾತ್ರೆಗಳು ಕೊಟ್ಟಿದ್ವಿ, ತಗೊಳ್ತಾ ಇದ್ರು. ಅವ್ರಿಗೆ ಮಂಡಿ ನೋವು ಏನು ಆ ಕಾಯಿಲೆಗೆ ಬಂದ್ರು ಆ ಕಾಯಿಲೆ ಕಂಪ್ಲೀಟಾಗಿ ವಾಸಿ ಆಗಿದೆ. ಅವ್ರಿಗೆ ಇರ್ತಕ್ಕಂಥ ನೋವು ಬಂದು ಇವಾಗ ಮೀನ್ಕಂಡ ನೋವು. ಅದು ಯಾವಾಗಿಂದ? 15 ದಿನದಿಂದ ಬರ್ತಾ ಇದೆ. ಸೊ 15 ದಿನದಿಂದ ಬರ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡಿ ಕಳಿಸ್ತಾ ಇದೀವಿ. ಸೊ ಇವ್ರು ಆಲ್ರೆಡಿ ವಿಡಿಯೋ ಹಾಕಿ 1 ವರ್ಷ ಆಗಿದೆ. 1 ವರ್ಷ ಆಯ್ತಲ್ಲ ವಿಡಿಯೋ ಹಾಕಿ ಯೂಟ್ಯೂಬಲ್ಲಿ? ಸೊ 1 ವರ್ಷ ಆಗಿದೆ. ಸೊ ಸ್ನೇಹಿತರೆ, ಮುಖ್ಯವಾಗಿ ಗರ್ಭಕೋಶ ತೆಗೆದ ಮೇಲೆ ತೆಗಿಯೋಕ್ಕಿಂತ ಮುಂಚೆ 100 ಸರಿ ಯೋಚನೆ ಮಾಡಿ. ಅದು ಗರ್ಭಕೋಶ ದಪ್ಪ ಇದೆ ಅಥವಾ ಫೈಬ್ರಾಯ್ಡ್ ಆಗಿದೆ ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ ಅಂತ, ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ಅಂತ ಗರ್ಭಕೋಶ ತೆಗಿತಿ ಅಂತ ಹೇಳಿದ್ರೆ, ನಿಮ್ಮ ವೈದ್ಯರು ಹೇಳಿದರೆ 1-4 ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಅದಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ನೀವು ಫಸ್ಟು ಮಿಲ್ಕ್ನ ಸ್ಟಾಪ್ ಮಾಡಿ. ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಮೊಟ್ಟೆಗಳನ್ನ ತಿನ್ನಬೇಡಿ. ಅದರೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸು ಓವರ್ ಆಗಿಬಿಟ್ಟು ಗರ್ಭಕೋಶ ಆ ಥರ ಇರುತ್ತೆ. 1 ತಿಂಗಳು 2 ತಿಂಗಳು ವೆಯ್ಟ್ ಮಾಡಿಬಿಟ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಮಾಡಿಕೊಂಡು ಗರ್ಭಕೋಶ ತೆಗೆಯೋದನ್ನ ಅವಾಯ್ಡ್ ಮಾಡಿ. ಇದು ಆಗಿನೂ ಕೂಡ ಗರ್ಭಕೋಶ ತೆಗಲೇಬೇಕು ಅಂತ ಪ್ರಯತ್ನ ಬಂದರೆ, ಅಥವಾ ಆಲ್ರೆಡಿ ಗರ್ಭಕೋಶ ನೀವು ಇವಾಗ ತೆಗೆಸಿದ್ರೆ ನಿಮಗೆ ಮಂಡಿ ನೋವು ಸೊಂಟ ನೋವು ಬಂದರೆ ಅದು ಸಿವಿಯರ್ ಆಸ್ಟಿಯೋಪೊರೋಸಿಸಿಂದ ಬರುತ್ತೆ. ಅದನ್ನು ಇಂಜೆಕ್ಷನ್ನು ಮಾತ್ರೆ ಎಲ್ಲ ಕೊಟ್ಟು ಕಮ್ಮಿ ಆಗಿಲ್ಲ ಅಂತಂದರೆ ಮುಖ್ಯವಾಗಿ ಸಿವಿಯರ್ ಆಸ್ಟಿಯೋಪೊರೋಸಿಸ್ ಇರುತ್ತೆ ಅಂತ ಇನ್ನೂ ಡೀಪ್ ಲೆವೆಲ್ಗೆ ಇರುತ್ತೆ. ಅದನ್ನು ನಾವು ಕರೆಕ್ಷನ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಸರಿ ಆಗ್ತಾರೆ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಒಂದು ಕ್ಯಾಲ್ಸಿಯಂ ಮಾತ್ರೆ ಒಂದೇ ಬೇಕಾಗಲ್ಲ. ಅದಕ್ಕೆ ಮೆಗ್ನೀಷಿಯಂ ಬೇಕು, ಬೋರಾನ್ ಬೇಕು, ಜಿಂಕ್ ಬೇಕು, ಇನ್ನು ಎಷ್ಟೊಂದು ಹರ್ಬಲ್ ಸಪ್ಲಿಮೆಂಟ್ ಬೇಕು. ಅದೆಲ್ಲನೂ ಕೂಡ ಒಂದು ಪ್ರೋಟೋಕಾಲ್ ಹಾಕಿ ಕೊಟ್ಟಿದ್ದೆ ಆದರೆ ಅವರಿಗೆ ಪೇಯ್ನ್ ಕಮ್ಮಿ ಆಗೇ ಆಗುತ್ತೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.